ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೇಜ್ರಿವಾಲ್ ಪ್ರಕರಣವನ್ನು ಸ್ವಲ್ಪ ಬದಿಗಿರಿಸಿ ರಾಷ್ಟ್ರ ರಾಜಕಾರಣದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಒಂದು ಸಲ ನೋಡ್ಕೊಂಬಿಡೋಣ. ಇವತ್ತು ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡೋಣ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಚುನಾವಣೆಯ ಪ್ರಚಾರದ ಭರಾಟೆಯಲ್ಲಿ ಇದ್ದಾರೆ. ಅವರ ನೇರವಾದಂಥ ಎದುರಾಳಿ ಯಾರು? ಸುಮ್ಮನೆ ಊಹಿಸಿಕೊಂಡು ನೋಡಿ, ಸುಮ್ಮನೆ ಕಲ್ಪನೆ ಮಾಡಿ. ಯಾರಾದರೂ ಹೇಳ್ತಾರೆ ಈಕೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ಈಕೆಯ ಸೆಣಸಾಟ, ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರನ್ನು ಕೆಳಗಿಳಿಸಬೇಕು, ಕೇಂದ್ರದಲ್ಲಿ ಮತ್ತೆ ಮೋದಿ ಸರ್ಕಾರ ಬರಬಾರದು ಎನ್ನುವುದು ಇವರ ಗುರಿಯಾಗಿರುತ್ತೆ. ಹಾಗೆ ನೀವು ಭಾವಿಸಿದ್ದರೆ ಅದು ಶುದ್ಧ ತಪ್ಪು. ಉದ್ದೇಶ ಅದಾಗಿದ್ದರೂ ಕೂಡ ಈಗ ಚುನಾವಣೆಯಲ್ಲಿ ಅವರು ತಮ್ಮ ಎದುರಾಳಿ ಅಂತ ಯಾರನ್ನ ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ನೀವು ಅಚ್ಚರಿಪಟ್ಟು ಬಿಡ್ತೀರಿ. ಮೊನ್ನೆ ಮಾರ್ಚ್ 31ನೇ ತಾರೀಕು ಇವರು ಕೃಷ್ಣಾನಗರಕ್ಕೆ ಹೋಗಿರ್ತಾರೆ. ಪಶ್ಚಿಮ ಬಂಗಾಳದ ಕೃಷ್ಣಾನಗರ ನಿಮಗೆ ಗೊತ್ತು. ಅಲ್ಲಿ ಮಹುವಾ ಮೊಯ್ತ್ರಾ TMC ಪಕ್ಷದ ಅಭ್ಯರ್ಥಿ. ಯಾವ ಮಹುವಾ ಮೊಯ್ತ್ರಾ? ದುಡ್ಡಿಗಾಗಿ ಸಂಸತ್ತಿನ ಕ್ರೆಡೆನ್ಷಿಯಲ್ಗಳನ್ನು ಕೊಟ್ಟಂಥ ನೀಚಾತಿ ನೀಚ ಶೂರ್ಪನಖಿ ಕೇಸನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ CBI ಕೇಸನ್ನು ಎದುರಿಸ್ತಾ ಇರುವಂಥವರು. ಅವರಿಗೆ ಮತ್ತೆ ತೃಣಮೂಲ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಆಕೆಯ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಹೋಗ್ತಾರೆ ಮಮತಾ ಬೇಗಂ. ಹೋದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನೀವು ಯಾರಿಗಾದರೂ ಓಟ್ ಹಾಕಿ, ಆದರೆ ಕಾಂಗ್ರೆಸ್ಸು ಮತ್ತು CPMಗೆ ಮಾತ್ರ ಓಟ್ ಹಾಕಬೇಡಿ ಅಂತ. ಅರೆ, ಒಳ್ಳೆ ಮಾತಾಯ್ತಲ್ಲ. ಕಾಂಗ್ರೆಸ್ಸು CPM ಅಡ್ರೆಸ್ಗೆ ಇರಲಾರ್ದಂಥ ರಾಜ್ಯ ಅದು. ನಂಬರ್ 1 ಪಾರ್ಟಿ ತೃಣಮೂಲ ಕಾಂಗ್ರೆಸ್, ನಂಬರ್ 2 ಎದುರಾಳಿ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಡಿ, ತೃಣಮೂಲ ಕಾಂಗ್ರೆಸ್ಗೆ ಹಾಕಿ ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇದೆ. ಆದರೆ ಇವ್ರು ಹೇಳ್ತಾ ಇರೋದೇನು, CPMಗೆ ಮತ್ತು ಕಾಂಗ್ರೆಸ್ಗೆ ಮತ ಹಾಕಬೇಡಿ ಅಂತ. ಎಂಥ ವಿಚಿತ್ರ ನೋಡಿ. ಇದರ ಹಿಂದೆ ಇರುವ ಉದ್ದೇಶವೇನು ಅದನ್ನು ಇವತ್ತು ನಾನು ಚರ್ಚೆ ಮಾಡ್ತಾ ಇರೋದು. 2021ರ ಚುನಾವಣೆ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇವಲ 5.7% ಮತಗಳನ್ನು ಪಡೆದಿತ್ತು CPM ಪಶ್ಚಿಮ ಬಂಗಾಳದಲ್ಲಿ. ಒಂದು ಕಾಲಕ್ಕೆ ಕಮ್ಯುನಿಸ್ಟರು ಆಳಿದಂಥ ರಾಜ್ಯ. ಅದಾದ ಮೇಲೆ ಸ್ಥಾನೀಯ ಚುನಾವಣೆಯ ಸಂದರ್ಭದಲ್ಲಿ 17.6% ಮತಗಳನ್ನು ಪಡೆಯುತ್ತೆ ಇದೇ ಕಮ್ಯುನಿಸ್ಟ್ ಪಕ್ಷ. ಹೇಗೆ? ಸಂಪೂರ್ಣ ಪಕ್ಷವನ್ನು ರಿವ್ಯಾಂಪ್ ಮಾಡುತ್ತೆ, ಹೆಚ್ಚು ಮುಸಲ್ಮಾನ ಅಭ್ಯರ್ಥಿಗಳನ್ನು ಸೇರಿಸ್ಕೊಳ್ಳುತ್ತೆ. ಫುರ್ಫುರಾ ಶರೀಫನ ಒಂದು ಪಕ್ಷ ಇದೆ ಅಲ್ಲಿ, ಇಂಡಿಯನ್ ಸೆಕ್ಯುಲರ್ ಪಾರ್ಟಿ ಅಂತ, ಅದರ ಜೊತೆ ಅಲಯನ್ಸ್ ಮಾಡ್ಕೊಳ್ಳುತ್ತೆ, ಮುಸಲ್ಮಾನರನ್ನು ತನ್ನ ಬಳಿ ಸೆಳೆಯುತ್ತೆ. ಈಗ ಮಮತಾ ಬೇಗಂಗಿರುವ ಏಕಮೇವ ವೋಟ್ ಬ್ಯಾಂಕ್ ಅಂತ ಅದು ಯಾವುದಾದ್ರೂ ಇದ್ದರೆ ಕೇವಲ ಮುಸಲ್ಮಾನರ ವೋಟ್ ಬ್ಯಾಂಕು. ನಿಮಗೆ ಗೊತ್ತು, ಅಲ್ಲಿ 23%ಇಂದ 46%ವರೆಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುಸಲ್ಮಾನರ ಮತಗಳಿದ್ದಾವೆ. ಅದನ್ನು ಕ್ರೋಢೀಕರಿಸಿ ನಿರ್ಣಾಯಕವಾಗಿರುವ ಮತಗಳನ್ನು ತಾನು ಪಡೆದು ಚುನಾವಣೆಯಲ್ಲಿ ಗೆಲ್ಲುವುದು ಯಾವತ್ತಿದ್ದು ಮಮತಾ ಬೇಗಂ ಅವರ ತಂತ್ರ. ಇತ್ತೀಚೆಗೆ ಅವರ ಪಾದಯಾತ್ರೆಯನ್ನು ನೋಡಿ, ಬಿಳಿ ಸೀರೆ ಉಟ್ಟಿರ್ತಾರೆ, ಹವಾಯಿ ಚಪ್ಪಲಿ ಹಾಕ್ಕೊಂಡಿರ್ತಾರೆ, ತಲೆ ಮೇಲೆ ಕರಿ ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ. ಯಾಕೆಂದರೆ ಅದು ಬುರ್ಖಾ ರೀತಿ ಕಾಣಿಸ್ಲಿ ಅಂತ. ಮಾತಾಡ್ತಾ ಅಲ್ಲಿ ನಡೆದಿರುವಂಥ ಜನ ಇರ್ತಾರಲ್ಲ, 100, 150, 200 ಜನರ ಜನಜಂಗುಳಿಯ ಮಧ್ಯೆ ಹೇಳ್ತಾರೆ, ಕಾಫಿರೋಂಕು ಓಟ್ ಮತ್ ಡಾಲ್ನ ಅಂತಾರೆ. ಹಾಗಾದರೆ ಕಾಫಿರ್ ಯಾರು ಅಂದರೆ ಹಿಂದೂಗಳಿಗೆ ಓಟ್ ಹಾಕಿಬಿಡಿ. ನೀವೇನಾದರೂ ಹಿಂದೂಗಳಿಗೆ ಓಟ್ ಹಾಕಿದ್ರೆ ನಾಳೆ ನಿಮಗೆ ಕಷ್ಟ ಬರುತ್ತೆ ಅಂತ. ಅಂದರೆ ಮುಸಲ್ಮಾನರನ್ನು ಹೆದರಿಸಿ ಅವರ ಮತಗಳನ್ನು ಪಡೆಯುವುದು ಇವರ ಕುತಂತ್ರ. ಈಗ ಯಾಕೆ ಹಾಗಾದರೆ ಕಾಂಗ್ರೆಸ್ಗೆ ಮತ್ತು CPMಗೆ ಮತ ಹಾಕಬಾರ್ದು ಅಂತಾರೆ? ಯಾಕೆ ಹಾಕಬಾರ್ದು ಅಂತಾರೆ ಅಂದರೆ, ಕಾಂಗ್ರೆಸ್ ಮತ್ತು CPMಗೆ ಏನಾದರೂ ಮುಸಲ್ಮಾನರ ಮತಗಳು ವಿಭಜನೆ ಆಗಿಬಿಟ್ರೆ, ಅರ್ಧ ಮತ TMCಗೆ, ತೃಣಮೂಲ ಕಾಂಗ್ರೆಸ್ಗೆ, ಅರ್ಧ ಮತ CPM ಕಾಂಗ್ರೆಸ್ಗೆ, ಮುಸಲ್ಮಾನರ ಮತ ಒಡೆದೋದ್ರೆ ಹಿಂದೂಗಳ ನಿರ್ಣಾಯಕ ಮತಗಳೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತವೆ. ಭಾರತೀಯ ಜನತಾ ಪಕ್ಷ ಯಶಸ್ಸನ್ನು ಗಳಿಸುತ್ತೆ. ಭಾರತೀಯ ಜನತಾ ಪಕ್ಷದ ನಾಗಾಲೋಟವನ್ನು ತಡೆಯಬೇಕು ಅಂದರೆ CPM ಮತ್ತು ಕಾಂಗ್ರೆಸ್ಗೆ ಹೋಗುವಂಥ ಮುಸಲ್ಮಾನ ಮತಗಳನ್ನು ತಡೆಯಬೇಕು. ಹಾಗಾದರೆ ಯಾರ ವಿರುದ್ಧ ಹೋರಾಟ ಮಾಡಬೇಕು? ಕಾಂಗ್ರೆಸ್ ಮತ್ತು CPM ವಿರುದ್ಧ ಹೋರಾಟ ಮಾಡಬೇಕು. ನೀವು ಮತವನ್ನು CPM ಕಾಂಗ್ರೆಸ್ಗೆ ಹಾಕ್ತಾ ಇಲ್ಲ, ನೀವು ಮತವನ್ನು ಹಾಕ್ತಾ ಇರೋದು BJPಗೆ. ನೀವು CPMಗೆ ಮತ ಹಾಕಿದ ತಕ್ಷಣ ಅದು ಒಡೆದೋಗುತ್ತೆ, ಅದು BJPಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಮುಸಲ್ಮಾನರು ಒಂದು ನಿಲುವಿದೆ, ಅಘೋಷಿತವಾದಂಥ ನಿಲುವು. ಅದನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ಅವರು ಎಜುಕೇಟೆಡ್ ಆಗಬೇಕಾಗಿಲ್ಲ, ಯಾರು ಇದು ಪಾಠ ಮಾಡಬೇಕಾಗಿಲ್ಲ. ಅವ್ರಿಗೆ ಒಂದು ಗೊತ್ತಿದೆ, ಏನಂದರೆ ಭಾರತೀಯ ಜನತಾ ಪಕ್ಷವನ್ನು ಯಾರು ಸೋಲಿಸುತ್ತಾರೋ ಅವರಿಗೆ ಅವ್ರ ಮತ. ಪಶ್ಚಿಮ ಬಂಗಾಳ ಆದರೆ TMC, ತಮಿಳುನಾಡಾದರೆ DMK, ಬೇರೆ ಕಡೆ ಆದರೆ ಜನತಾದಳ ಕಾಂಗ್ರೆಸ್ಸು. ಎಲ್ಲೆಲ್ಲಿ ಬಲಾಢ್ಯವಾಗಿದ್ದಾರೋ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸುವಂಥ ಅಭ್ಯರ್ಥಿಗಳು, ಅಂಥವರಿಗೆ ಮಾತ್ರ ಅವರು ಮತವನ್ನು ಹಾಕುವುದು. ಅವರು ಮತ ವಿಭಜನೆಯಾಗುವುದನ್ನು ಎಂದೂ ಸಹಿಸುವುದಿಲ್ಲ. ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕುವುದಿಲ್ಲ ಅಂತ ಅವ್ರಿಗೂ ಗೊತ್ತಿಲ್ಲ.
ಯಾಕೆ ಹಾಕ್ತಾ ಇಲ್ಲ ಅಂತ ನರೇಂದ್ರ ಮೋದಿ ಅವ್ರಿಗೂ ಗೊತ್ತಿಲ್ಲ. ಮಜಾ ಇರೋದು ಅದೇ. ಈ ದೇಶದ ಅತಿ ದೊಡ್ಡದಾದಂಥ ವಿಡಂಬನೆ ಏನಪ್ಪ ಅಂದರೆ, ಯಾವ ಮುಸಲ್ಮಾನರಿಗಾಗಿ ಈ ದೇಶದ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ ನರೇಂದ್ರ ಮೋದಿ ಹೇಳ್ತಾರೋ, ಎಲ್ಲಿಯೂ ಮಲತಾಯಿ ಧೋರಣೆಯನ್ನು ಅನುಸರಿಸುವುದಿಲ್ವೋ ಅಂಥ ಒಂದು ವರ್ಗ ಯಾವುದು ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳ್ತೀವೋ, ಅದು ಈ ದೇಶದ 2ನೇ ಅತಿ ದೊಡ್ಡ ಜನಾಂಗವಾಗಿ ಹೊರಹೊಮ್ಮಿದಂಥ ಸಂದರ್ಭದಲ್ಲಿ 2-3ನೇ ಸ್ಥಾನದಲ್ಲಿರುವಂಥ ಜನಾಂಗವಾಗಿ ಹೊರಹೊಮ್ಮಿದ್ದು ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷವನ್ನು ವಿರೋಧಿಸ್ಕೊಂಡು ಕೂತ್ಕೊಳ್ತಿದೆ. ಕಾರಣ ಏನು ಅಂದರೆ ಅವ್ರಿಗೂ ಗೊತ್ತಿಲ್ಲ. ನಾವು ನಾಳೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಸಲ್ಮಾನರನ್ನ ದೇಶದಿಂದ ಓಡಿಸ್ತಾರೆ ಅಂತ ಮೌಲ್ವಿಗಳು ಪೀರಾಗಳು ಹೇಳ್ತಾರೆ. ಆ ಮಾತನ್ನು ಇವರು ನಂಬ್ಕೋತಾರೆ. ಅದೇ ಕಾರಣದಿಂದಾಗಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅದೇ ವಿಷಯವನ್ನು ಇಟ್ಟುಕೊಂಡು ಮಮತಾ ಬೇಗಂ ಪ್ರಚಾರ ನಡೆಸಿದ್ದಾರೆ. ವಿಷಯವೇನೆಂದರೆ, ಯಾವ ಮಮತಾ ಬೇಗಂಗೆ ಅತಿ ಹೆಚ್ಚು ಆಡಳಿತ ವಿರೋಧಿ ಅಲೆಯಿಂದ ನರಳುತ್ತಾ ಇದ್ದಾರೋ, ಈ ಬಾರಿ ಅತಿ ದೊಡ್ಡದಾದಂಥ ಹಿನ್ನಡೆಯಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.